ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಂದಿನ ಈ ವಿಡಿಯೋದಲ್ಲಿ ಮಂತ್ರಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಮಂತ್ರಾಲಯವು ನಮ್ಮ ನೆರೆಯ ರಾಜ್ಯವಾದ ಆಂಧ್ರ ಪ್ರದೇಶದಲ್ಲಿ ಇದ್ದು, ಈ ದೇವಾಲಯಕ್ಕೆ ಬೆಂಗಳೂರಿನಿಂದ ಸಾಕಷ್ಟು ಬಸ್ಗಳು ಹಾಗೂ ಟ್ರೈನ್ಗಳ ಫೆಸಿಲಿಟೀಸ್ಗಳು ಇದೆ. ಬಸ್ನಲ್ಲಿ ಹೋಗುವುದಾದರೆ ನೇರವಾಗಿ ಬೆಂಗಳೂರಿನಿಂದ ಮಂತ್ರಾಲಯಕ್ಕೆ ಸಾಕಷ್ಟು ಬಸ್ಗಳು ಇದೆ. ಇಲ್ಲವಾದರೆ ರಾಯಚೂರಿನವರೆಗೂ ಹೋಗಿ ರಾಯಚೂರಿನಿಂದ ಮಂತ್ರಾಲಯಕ್ಕೆ ಸಾಕಷ್ಟು ಬಸ್ಗಳು ದೊರೆಯುತ್ತವೆ. ಬೆಂಗಳೂರಿನಿಂದ ಮಂತ್ರಾಲಯಕ್ಕೆ ಬಸ್ ಟಿಕೆಟ್ 563 ರೂಪೀಸ್ ಒಬ್ಬರಿಗೆ ಆಗುತ್ತದೆ. ಟ್ರೈನ್ನಲ್ಲಿ ಆದರೆ ಒಬ್ಬರಿಗೆ 395 ರೂಪಾಯಿಗಳು ಆಗುತ್ತದೆ. ಬೆಂಗಳೂರಿನಿಂದ ಮಂತ್ರಾಲಯವು ಸುಮಾರು 524 ಕಿಲೋಮೀಟರ್ ದೂರವಿದೆ. ಟ್ರೈನ್ನಲ್ಲಿ ಆದರೆ ಸುಮಾರು 8 ಗಂಟೆಗಳ ಕಾಲ ಪ್ರಯಾಣವಿರುತ್ತದೆ ನಮಗೆ. ಮಂತ್ರಾಲಯದಲ್ಲಿ 100 ರೂಪಾಯಿಯಿಂದಲೂ ಸಹ ರೂಮ್ಗಳು ದೊರೆಯುತ್ತದೆ. ಆನ್ಲೈನ್ನಲ್ಲೂ ಸಹ ರೂಮ್ಗಳನ್ನು ಬುಕ್ ಮಾಡಿಕೊಳ್ಳಬಹುದು. ಆದರೆ 1 ತಿಂಗಳ ಮುಂಚಿತವಾಗಿಯೇ ರೂಮ್ಗಳನ್ನು ಬುಕ್ ಮಾಡಿಕೊಳ್ಳಬೇಕಾಗುತ್ತದೆ. ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಗೆ ಬಂದು ನೆಲೆಸಿದರು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೂ ರಾಘವೇಂದ್ರ ಸ್ವಾಮಿಗಳ ಹಿನ್ನೆಲೆಗಳನ್ನು ಸಹ ನಾವು ತಿಳಿದುಕೊಳ್ಳೋಣ. ಮೊದಲನೆಯ ಜನ್ಮದಲ್ಲಿ ಭಕ್ತ ಪ್ರಹ್ಲಾದರಾಗಿಯೂ, ಎರಡನೆಯ ಜನ್ಮದಲ್ಲಿ ವ್ಯಾಸರಾಯರಾಗಿಯೂ ಜನ್ಮ ತಾಳುತ್ತಾರೆ. ಆ ನಂತರ ಜನ್ಮದಲ್ಲಿಯೇ ಶ್ರೀ ರಾಘವೇಂದ್ರ ಸ್ವಾಮಿಗಳು ಜನ್ಮ ತಾಳುತ್ತಾರೆ. ಅವರ ಮೊದಲಿನ ಹೆಸರು ವೆಂಕಟನಾಥ ಎಂದು. ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ವೆಂಕಟನಾಥ ಎಂದು ಹೆಸರಿಡಲು ಕಾರಣವೇನೆಂದರೆ, ತಮಿಳುನಾಡಿನ ಭುವನಗಿರಿಯಲ್ಲಿ ಒಬ್ಬ ಸಾಧು ದಂಪತಿಗಳಿರುತ್ತಾರೆ. ಅವರೇ ಗೋಪಮ್ಮ ಹಾಗೂ ತಿಮ್ಮಣ್ಣ ದಂಪತಿಗಳು. ಅವರಿಗೆ ಮದುವೆಯಾಗಿ ತುಂಬ ದಿನಗಳಾದರೂ ಮಕ್ಕಳಿಲ್ಲದ ಕಾರಣ ಅವರು ತಿಮ್ಮಪ್ಪನಲ್ಲಿ ಹರಕೆಯನ್ನು ಹೊತ್ತಿಕೊಳ್ಳುತ್ತಾರೆ. ಆ ಹರಕೆಯ ಫಲವಾಗಿಯೇ ವೆಂಕಟನಾಥರು ಜನಿಸುತ್ತಾರೆ. ಆ ಕಾರಣಕ್ಕಾಗಿಯೇ ಅವರಿಗೆ ವೆಂಕಟನಾಥ ಎಂದು ಹೆಸರಿಡುತ್ತಾರೆ. ವೆಂಕಟನಾಥರು ತುಂಬ ಬುದ್ಧಿವಂತರಾಗಿದ್ದ ಕಾರಣ ಚಿಕ್ಕ ವಯಸ್ಸಿನಲ್ಲಿ ವೇದಗಳನ್ನು ಅಧ್ಯಯನ ಮಾಡುತ್ತಾರೆ. ಆ ನಂತರದಲ್ಲಿ ಅವರು ಸರಸ್ವತಿ ಎಂಬ ಒಂದು ಕನ್ಯೆಯೊಂದಿಗೆ ಮದುವೆಯಾಗುತ್ತಾರೆ. ಆ ನಂತರದಲ್ಲಿ ಕುಂಭಕೋಣಂಗೆ ಬಂದು ಸುಧೀಂದ್ರ ತೀರ್ಥರ ಬಳಿ ವೇದ ಅಧ್ಯಯನವನ್ನು ಮಾಡುತ್ತಾರೆ. ಆ ನಂತರದಲ್ಲಿ ಅವರು ಅಲ್ಲಿಯೇ ಇದ್ದ ಮಠದಲ್ಲಿದ್ದ ಮಕ್ಕಳಿಗೆ ವೇದಾಭ್ಯಾಸದ ಪಾಠವನ್ನು ಹೇಳಿಕೊಡುತ್ತಿರುತ್ತಾರೆ. ವೆಂಕಟನಾಥರ ವಾಕ್ಚಾತುರ್ಯ ಹಾಗೂ ಪಾಂಡಿತ್ಯವನ್ನು ಕಂಡ ಸುಧೀಂದ್ರ ತೀರ್ಥರು ಅಲ್ಲಿಯೇ ಇದ್ದ ಕುಂಭಕೋಣಂನ ಮಧ್ವಮಠಕ್ಕೆ ಉತ್ತರಾಧಿಕಾರಿಯಾಗು ಎಂದು ಸುಧೀಂದ್ರ ತೀರ್ಥರು ಹೇಳುತ್ತಾರೆ. ಆಗ ವೆಂಕಟನಾಥರು, ನಾನು ಆಗುವುದಿಲ್ಲ, ಏಕೆಂದರೆ ನಾನು ಈಗಾಗಲೇ ಸರಸ್ವತಿ ಎಂಬ ಕನ್ಯೆಯೊಂದಿಗೆ ವಿವಾಹವಾದ ಕಾರಣ ನಾನು ಈ ಮಠಕ್ಕೆ ಉತ್ತರಾಧಿಕಾರಿಯಾಗುವುದಿಲ್ಲ ಎಂದು ಹೇಳುತ್ತಾರೆ. ಆ ರಾತ್ರಿ ಕನಸಿನಲ್ಲಿ ಸಾಕ್ಷಾತ್ ಸರಸ್ವತಿ ದೇವಿಯೇ ಬಂದು ಈ ಮಠಕ್ಕೆ ಉತ್ತರಾಧಿಕಾರಿಯಾಗು ಎಂದು ಹೇಳುತ್ತಾರೆ. ಆದ ಕಾರಣ ಆ ನಂತರದಲ್ಲಿ ಆ ಮಠಕ್ಕೆ ಅವರು ಉತ್ತರಾಧಿಕಾರಿಯಾಗುತ್ತಾರೆ. ಸುಧೀಂದ್ರ ತೀರ್ಥರು ಅವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ಅವರಿಗೆ ರಾಘವೇಂದ್ರ ಸ್ವಾಮಿಗಳು ಎಂದು ಮರುನಾಮಕರಣ ಮಾಡಿ ಸನ್ಯಾಸಿ ದೀಕ್ಷೆಯನ್ನು ಕೊಟ್ಟು ಮಠಕ್ಕೆ ಉತ್ತರಾಧಿಕಾರಿಯನ್ನಾಗಿ ಮಾಡುತ್ತಾರೆ. ಈ ವಿಷಯವನ್ನು ಕೇಳಿದ ಸರಸ್ವತಿ ದೇವಿಯವರು ಬಾವಿಗೆ ಬಿದ್ದು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಾರೆ. ಆ ನಂತರದಲ್ಲಿ ಅವರು ಪ್ರೇತ ಜನ್ಮವನ್ನು ತಾಳುತ್ತಾರೆ. ಆ ನಂತರ ಒಂದು ದಿನ ಅವರು ರಾಯರ ಬಳಿಗೆ ಬರುತ್ತಾರೆ. ಅದನ್ನು ಕಂಡ ರಾಯರಿಗೆ ತುಂಬ ದುಃಖವಾಗುತ್ತದೆ. ಆಗ ತಮ್ಮ ಕಮಂಡಲದಿಂದ ನೀರನ್ನು ತೆಗೆದು ಅವರಿಗೆ ಚಿಮುಕಿಸುತ್ತಾರೆ. ಆ ನಂತರದಲ್ಲಿ ಪ್ರೇತ ಜನ್ಮವು ನಿವಾರಣೆಯಾಗಿ ಮೋಕ್ಷವನ್ನು ಪಡೆಯುತ್ತಾರೆ. ಗುರು ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಬಂದು ನೆಲೆಸಲು ಸಹ ಕಾರಣವಿದೆ. ಇಲ್ಲಿ
ಮಂತ್ರಾಲಯವನ್ನು ಮೊದಲು ಮಂಚಾಲೆ ಎಂದು ಕರೆಯುತ್ತಿದ್ದರು. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಸಂಚಾರ ಮಾಡುತ್ತಾ ಆ ದೋಣಿಗೆ ಬಂದು ನೆಲೆಸುತ್ತಾರೆ. ಆ ದೋಣಿಯಲ್ಲಿ ನವಾಬರ ಆಸ್ಥಾನದಲ್ಲಿ ವೆಂಕಣ್ಣನಯ್ಯನವರು ದಿವಾನರಾಗಿ ಇರುತ್ತಾರೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಆಪ್ತರು ಹಾಗೂ ಪರಮ ಭಕ್ತರೂ ಆಗಿರುತ್ತಾರೆ. ಆದ್ದರಿಂದ ನವಾಬರ ಬಳಿ ಹೋಗಿ, ಹೀಗೆ ಗುರು ರಾಘವೇಂದ್ರ ಸ್ವಾಮಿಗಳು ಪುಣ್ಯ ಪುರುಷರು ಹಾಗೂ ತುಂಬ ಪವಾಡಗಳನ್ನು ಮಾಡುತ್ತಿರುತ್ತಾರೆ ಎಂದು ಹೇಳುತ್ತಾರೆ. ಅದಕ್ಕೆ ನವಾಬರು ಒಪ್ಪುವುದಿಲ್ಲ, ಏಕೆಂದರೆ ಅವರು ಮುಸ್ಲಿಮರಾಗಿರುತ್ತಾರೆ. ಹೀಗೆ ಹಿಂದೂ ದೇವರುಗಳ ಬಗ್ಗೆ ಯಾವುದೇ ತರಹದ ನಂಬಿಕೆ ಇರುವುದಿಲ್ಲ. ದಿವಾನ್ ವೆಂಕಣ್ಣನಯ್ಯನವರಿಗೆ ಒಂದು ದಿನ ಅವರನ್ನು ಅರಮನೆಗೆ ಕರೆದುಕೊಂಡು ಬನ್ನಿ ಎಂದು ಹೇಳುತ್ತಾರೆ. ಅವರು ಅದೇ ರೀತಿಯಲ್ಲಿ ದಿವಾನ್ ವೆಂಕಣ್ಣನಯ್ಯನವರು ರಾಘವೇಂದ್ರ ಸ್ವಾಮಿಗಳನ್ನು ನವಾಬರ ಆಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಾರೆ. ನವಾಬರೇ ಸ್ವತಃ ಒಂದು ದೊಡ್ಡ ತಟ್ಟೆಯಲ್ಲಿ ಮಾಂಸದ ತುಂಡುಗಳನ್ನು ಇರಿಸಿ ಅದರ ಮೇಲೆ ಒಂದು ಬಿಳಿ ವಸ್ತ್ರವನ್ನು ಹೊದಿಸುತ್ತಾರೆ. ಅದನ್ನು ರಾಘವೇಂದ್ರ ಸ್ವಾಮಿಗಳ ಮುಂದೆ ಇರಿಸುತ್ತಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಅದನ್ನು ತರುತ್ತಿರುವಾಗಲೇ ಅವರಿಗೆ ಅರ್ಥವಾಗುತ್ತದೆ. ಅದಕ್ಕೆ ತಮ್ಮ ಕಮಂಡಲದಲ್ಲಿದ್ದ ನೀರನ್ನು ಚಿಮುಕಿಸಿದಾಗ ಅವೆಲ್ಲವೂ ಫಲವಾಗುತ್ತದೆ. ಅದನ್ನು ಬಟ್ಟೆಯನ್ನು ತೆಗೆದ ನಂತರ ಅದನ್ನು ನೋಡಿದ ನವಾಬರೇ ಆಶ್ಚರ್ಯಚಕಿತರಾಗುತ್ತಾರೆ. ಇದರಲ್ಲಿ ನಾನೇ ಮಾಂಸದ ತುಂಡುಗಳನ್ನು ಇಟ್ಟಿದ್ದೆ, ಇದೆಲ್ಲವೂ ಫಲವಾಗಿ ಪರಿವರ್ತನೆಯಾಗಿದೆ. ಇಂತಹ ಸಾಧ್ವಿ ಪುರುಷರನ್ನು, ಪುಣ್ಯ ಪುರುಷರನ್ನು ನಾನು ಪರೀಕ್ಷಿಸಬಾರದೆಂದು ಅವರ ಬಳಿಗೆ ಹೋಗಿ ಅವರು ಕ್ಷಮೆಯನ್ನು ಕೇಳುತ್ತಾರೆ. ಈ ಕ್ಷಮೆಯ ಫಲವಾಗಿ ನೀವು ಏನಾದರೂ ಒಂದನ್ನು ನನ್ನಿಂದ ಕೇಳಲೇಬೇಕು ಎಂದು ನವಾಬರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಬೇಡಿಕೊಳ್ಳುತ್ತಾರೆ. ಆದರೆ ರಾಘವೇಂದ್ರ ಸ್ವಾಮಿಗಳು ನನಗೆ ಏನೂ ಬೇಡ ಎಂದು ಹೇಳುತ್ತಾರೆ. ಆದರೆ ನವಾಬರು ಒಪ್ಪುವುದಿಲ್ಲ. ನೀವು ಏನಾದರೂ ಒಂದು ಕೇಳಲೇಬೇಕು ಎಂದು ಹೇಳಿದಾಗ ಶ್ರೀ ರಾಘವೇಂದ್ರ ಸ್ವಾಮಿಗಳು ಈಗಿನ ಮಂತ್ರಾಲಯ, ಅಂದರೆ ಮೊದಲು ಅದನ್ನು ಮಂಚಾಲೆ ಎಂದು ಕರೆಯುತ್ತಿದ್ದರು, ಮಂಚಾಲೆ ಜಾಗವನ್ನು ನನಗೆ ದಾನವಾಗಿ ನೀಡಿ ಎಂದು ಕೇಳುತ್ತಾರೆ. ಮೊದಲು ಈ ಜಾಗದ ಗ್ರಾಮದೇವತೆಯಾದಂತಹ ಮಂಚಾಲಮ್ಮ ದೇವಿಯಾಗಿರುತ್ತಾರೆ. ಆದ ಕಾರಣ ಈ ಕ್ಷೇತ್ರದ ಅಧಿದೇವತೆಯಾದ ಮಂಚಾಲಮ್ಮ ದೇವಿಯ ದರ್ಶನವನ್ನು ಮೊದಲು ಮಾಡಿ ಆನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಆನಂತರ ಮಾಡಬೇಕು ಎಂಬ ಪ್ರತೀತಿಯೂ ಸಹ ಇಲ್ಲಿ ಇದೆ. ಮಂತ್ರಾಲಯದ ಸುತ್ತಮುತ್ತಲೂ ಇನ್ನೂ ಅನೇಕ ಪ್ರಸಿದ್ಧ ದೇವಾಲಯಗಳು ಸಹ ಇದೆ. ಅವುಗಳನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗೂ ಆ ಪ್ರಸಿದ್ಧ ದೇವಾಲಯಗಳ ಬಗ್ಗೆ ತಿಳಿದುಕೊಳ್ಳೋಣ. ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದುಕೊಳ್ಳುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.